ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೆಂಟಾಲಿಟಿನಲ್ಲಿ ನಾನು ಮಿರರ್ ಇಮೇಜ್ ಬಗ್ಗೆ ಬೇರೆ ಬೇರೆ ಉದಾಹರಣೆ ತೆಗೆದುಕೊಂಡು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿದ್ದೇನೆ. ಬಹುಶಃ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಕಾನ್ಸೆಪ್ಟ್ಗಳು ಇದು ಒಂದು. ಸ್ನೇಹಿತರೆ, ಈ ವಿಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನೇರವಾಗಿ ಕಾನ್ಸೆಪ್ಟ್ ಹೋಗ್ತೀನಿ. ಟುಡೇಸ್ ಕಾನ್ಸೆಪ್ಟ್ ಇಸ್ ಮೆಂಟಾಲಿಟಿ, ಅದರಲ್ಲಿ ಮಿರರ್ ಇಮೇಜ್. ಮಿರರ್ image. ಈ ಮಿರರ್ ಇಮೇಜ್ ನಲ್ಲಿ ಬಹುಶಃ ಫಸ್ಟ್ ಇಂಗ್ಲಿಷ್ 26 ಅಕ್ಷರಗಳ ಇಮೇಜ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆಗ ಅವ್ನು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬಹುದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ 26 ಲೆಟರ್ಸ್ ಮಿರರ್ ಇಮೇಜ್ ಬಗ್ಗೆ ಫಸ್ಟ್ ನಾವು ನೋಡ್ಕೊಳ್ಳೋಣ, ಆಮೇಲೆ ಪ್ರಶ್ನೆ ಹೋಗೋಣ. A, B, C, D, E, F, G, H, I, J, K, L, M, N, O, P, Q, R, S, T, U, V, W, X, Y, Z. ಇವು ಆಕ್ಚುಯಲ್ ಲೆಟರ್ಸ್ ಆಗಿದ್ದಾವೆ. ಸೊ ಅದರಲ್ಲಿ ಈಗ ಮಿರರ್ ಇಮೇಜ್ ನೋಡೋಣಂತೆ. ಮಿರರ್ ಇಮೇಜ್ ಹೇಗೆ ಬರುತ್ತೆ ಅಂದ್ರೆ ಎ ತರನೇ ಇರುತ್ತೆ, ಬಿ ಈ ಟೈಪ್ ಬರುತ್ತೆ, ಒಂದ್ ಸೆಕೆಂಡ್ ಸಿ ಈ ಟೈಪು, ಡಿ ಈ ತರ, ಇ ಈ ತರ, ಎಫ್ ಈ ತರ, ನೆಕ್ಸ್ಟ್ ಜಿ ಈ ತರ, ಎಚ್ ಹಾಗೆ ಇರುತ್ತೆ, ಐ ಹಾಗೆ ಇರುತ್ತೆ, ಒನ್ಸ್ ಅಗೇನ್ ಜೆ ಈ ತರ ಇರುತ್ತೆ, ಕೆ ಹೀಗಿರುತ್ತೆ, ಎಲ್ ಹೀಗಿರುತ್ತೆ, ಎಂ ಹಾಗೆ ಇರುತ್ತೆ, ಎನ್ ರಿವರ್ಸ್ ಬಂದ್ರೆ ಎನ್ ಈ ತರ ಇರುತ್ತೆ, ಎಂ ಓ ಹಾಗೆ ಇರುತ್ತೆ, ಪಿ ಈ ಶೇಪ್ ಬರುತ್ತೆ, ಕ್ಯೂ ಈ ತರ ಬರುತ್ತೆ, ಆರ್ ಈ ತರ ಬರುತ್ತೆ, ಎಸ್ ಈ ತರ ಬರುತ್ತೆ, ಟಿ ಹಾಗೆ ಇರುತ್ತೆ, ಯು ಹಾಗೆ ಇರುತ್ತೆ, ವಿ ಸೇಮ್, ಡಬ್ಲ್ಯೂ ಆಲ್ಸೋ ಸೇಮ್, ಎಕ್ಸ್ ಈ ಸೇಮ್, ವೈ ಈಸ್ ಆಲ್ಸೋ ಸೇಮ್, ಝೆಡ್ ಮಾತ್ರ ಹೀಗೆ. Z is like this. ಈ ತರ ಇರುತ್ತೆ. So this is actual alphabet letters. ಈ ತರ ಬರುತ್ತೆ. ಸೊ ದಿಸ್ ಇಸ್ ಮಿರರ್ ಇಮೇಜ್. ಇವೇನಾಯ್ತು? ಮಿರರ್ ಇಮೇಜಸ್. ಯಾವ ಅಕ್ಷರಗಳು ಚೇಂಜ್ ಆಗ್ತವೆ? ಎ ಆಗಿರುತ್ತೆ, ಎ ಆಗಿರುತ್ತೆ, ಬಿ ಚೇಂಜ್ ಆಗುತ್ತೆ, ಸಿ ಡಿ ಇ ಎಫ್ ಚೇಂಜ್ ಆಗುತ್ತೆ, ಜಿ ಎಚ್ ಆಗಿರುತ್ತೆ, ಐ ಆಗಿರುತ್ತೆ, ಐ ಸೇಮ್, ಜಿ ಎಂ ಆಗಿರುತ್ತೆ, ಓ ಆಗಿರುತ್ತೆ, ಟಿ ಆಗಿರುತ್ತೆ, ಯು ಆಗಿರುತ್ತೆ, ವಿ ಆಗಿರುತ್ತೆ, ಡಬ್ಲ್ಯೂ ಆಗಿರುತ್ತೆ, ಎಕ್ಸ್ ವೈ ಆಗಿರುತ್ತೆ, ವೈ ಆಗಿರುತ್ತೆ. ಇಷ್ಟು ಅಕ್ಷರಗಳು ಆಸ್ ಇಟ್ ಇಸ್ ಇಂಗ್ಲಿಷ್ ಆಲ್ಫಾಬೆಟ್ 26 ಲೆಟರ್ಸ್ ಇರುತ್ತೆ, ಅದೇ ಶೇಪ್ ಅಲ್ಲಿ ಇರುತ್ತೆ. ಉಳಿದಂತೂ ರಿವರ್ಸ್ ಆಗ್ತದೆ. ಸೊ ರಿವರ್ಸ್ ಶೇಪ್ ಅಲ್ಲಿ ತಗೋಬೇಕು. ದಿಸ್ ಇಸ್ ಮಿರರ್ ಇಮೇಜ್ ಲೈಕ್ ದಿಸ್, ರೈಟ್ ಟು ಲೆಫ್ಟ್ ಟರ್ನ್ ಮಾಡೋದು, ರೈಟ್ ಇಂದ ಲೆಫ್ಟ್ ಗೆ ಟರ್ನ್ ಮಾಡೋದು. ದಿಸ್ ಇಸ್ ದ ಲಾಜಿಕ್ ಫಾರ್ ಐಡೆಂಟಿಫಿಕೇಶನ್ ದ
ಮಿರರ್ ಇಮೇಜಸ್ ಇನ್ ದ ಗಿವನ್ ಪ್ರಾಬ್ಲಮ್. ಓಕೆ, ಸೊ ಈಗ ಸ್ನೇಹಿತರೆ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 1. ಒಂದು ವೇಳೆ ಎಮ್ಮೆ AMME ಎಮ್ಮೆ ಯನ್ನು EMME ಎಂದು ಬರೆದರೆ ಕತ್ತೆ ಯನ್ನು ಯಾವ ರೀತಿ ಬರೆಯಬಹುದು? ಆಪ್ಷನ್ A, B, C, D. K, A, T, T, H, E, 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 H, T, T, A, K, K, A, T, H, E, E, T, A, K, E, H, T. ಈಗಾಗಲೇ ಹೇಳಿದ್ದೀನಿ ನಾನು. ಸೊ ಏನ್ ಕೋಡ್ ಮಾಡಿದಾರಂತೆ, ಸಪೋಸ್ EMMA is right as in the mirror image EMME. So what is the mirror image of KATTHE? Option A is like this, option B is like this, option C is like this, option D is like this. We find out which one is correct on the basis of mirror image. So note ಏನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಮಿರರ್ ಇಮೇಜ್ ಅನ್ನು ನಾವು ಬರೆಯುವಾಗ ನೋಟ್ ಏನಪ್ಪ ಅಂತಂದ್ರೆ, ಫಸ್ಟ್ ಒನ್ ರೈಟ್ ಟು ಲೆಫ್ಟ್ ಬರೀಬೇಕು. ಫಸ್ಟ್ ನೋಟ್ ಒಂದೇನಪ್ಪ ಅಂದ್ರೆ ರೈಟ್ ಟು ಲೆಫ್ಟ್ ಬರೀಬೇಕು. ದಟ್ ಈಸ್ ಬ್ಯಾಕ್ವರ್ಡ್ ಡೈರೆಕ್ಷನ್. ಬ್ಯಾಕ್ವರ್ಡ್ ಡೈರೆಕ್ಷನ್ಸ್ ಇರಬೇಕು. ಸೆಕೆಂಡ್ ಒನ್ ಲೆಟರ್ಸ್. ಏನ್ ಲೆಟರ್ಸ್ ಅನ್ನು ಬಳಸಿರ್ತಾನೆ, letters also in backward directions. ಇವೆರಡು ನೋಡ್ಕೊಂಡ್ರೆ ನೋಡಿ, ಈಗ ಕತ್ತೆಯನ್ನ ಫಸ್ಟ್ ಇ ತಗೋಬೇಕು. EHTTA. ಸರ್ ಅಕ್ಷರ ಚೇಂಜ್ ಆಗ್ತಕ್ಕಂಥದ್ದು, ಇ ಲೆಟರ್ ಚೇಂಜ್ ಆಗ್ತದೆ, ಕೆ ಲೆಟರ್ ಚೇಂಜ್ ಆಗ್ತದೆ. ಸೊ ಉಳಿದಂತ ಲೆಟರ್ಸ್ ಆಗಿರ್ತವೆ. ಬಿಕಾಸ್ mirror image of H is same, mirror image of T is same, mirror image of A is also same. That's why option B is correct answer. Option EHTA is correct answer. Option A is correct answer. So ಹೀಗೆ ಬಹುಶಃ ಆಪ್ಷನ್ B is correct answer. So ಹೀಗೆ ನಾವು ಮಿರರ್ ಇಮೇಜ್ ಅಲ್ಲಿ ರಿವರ್ಸ್ ಬರೀಬೇಕಾಗುತ್ತೆ. ಸೊ ರಿವರ್ಸ್ ಬರೆದ್ರೆ ಆಪ್ಷನ್ ಸಿಗ್ತದೆ. ಈಗ ಇಂಗ್ಲಿಷ್ 26 ಲೆಟರ್ಸ್ ಅನ್ನ ಮಿರರ್ ಇಮೇಜ್ ಹೇಗೆ ಬರೆಯುವುದನ್ನ ಉದಾಹರಣೆ ಮೂಲಕ ನಾವು ನೋಡಿದೀವಿ. ಈಗ ಎಕ್ಸಾಮ್ ನಲ್ಲಿ ಹೇಗೆ ಕೇಳಬಹುದು ಅನ್ನೋದು ಒಂದೆರಡು ಉದಾಹರಣೆಗಳನ್ನ ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಅನ್ಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಕ್ಸಾಂಪಲ್ ನೋಡ್ತೀನಿ, ನೇರವಾಗಿ ಎಕ್ಸಾಂಪಲ್ ಹೋಗ್ತೀನಿ. ಎಕ್ಸಾಂಪಲ್ 1 ಏನ್ ಕೇಳ್ತಾರೆ, ಇನ್ ಎ ಸರ್ಟೈನ್ ಲ್ಯಾಂಗ್ವೇಜ್, BOX is written as XOB. So what is the mirror
image of, what is the mirror image of socks? SOX. So ಈಗ ಆಪ್ಷನ್ ಎ, ಬಿ, ಆಪ್ಷನ್ ಸಿ, ಡಿ, ಎಕ್ಸ್ ಓ like this, S O X, X O S, and then X O S. ಸ್ನೇಹಿತರೆ, ಈಗಾಗಲೇ ಹೇಳಿದ್ದೇನೆ ವಾಟ್ ಈಸ್ ದ ಮಿರರ್ ಇಮೇಜ್ ಆಫ್ SOX ಅಂತ ಬರೀಬೇಕು ಅಂತ ಹೇಳಿದ್ರೆ, ಸೊ ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, BOX ಅನ್ನ ಈ ತರ ಬರ್ದೇನೆ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ರಿವರ್ಸ್ ಆರ್ಡರ್ ಬರ್ಕೋಬೇಕು. ರಿವರ್ಸ್ ಆರ್ಡರ್ ಅಂತ ಹೇಳಿದ್ರೆ ದಟ್ ಈಸ್ XOB. ರಿವರ್ಸ್ ಅಂತ ಹೇಳಿದ್ರೆ XOB. ಸೊ ಇದನ್ನ ಮಿರರ್ ಇಮೇಜ್ ಆಗಿ ಬರೆದ್ರೆ, ಸೊ ದಿಸ್ ಇಸ್ ರಿವರ್ಸ್ ಆರ್ಡರ್. ಮಿರರ್ ಇಮೇಜ್ ಬರೆದ್ರೆ, ಸೊ ಮಿರರ್ ಇಮೇಜ್ ಇಸ್ ಲೈಕ್ ದಿಸ್. O is same and X is also same. So BOX is written as like this. In the same way SOX is written as XOS. The same way XOS like this. ಈ ತರ ಬರೀಬಹುದು. ಸೊ ಈ ತರ ಬರೆದ್ರೆ, ಸೊ ಇದ್ರನ್ನ ಮಿರರ್ ಇಮೇಜ್ ಬರ್ಕೋಬೇಕಾ ಬರುತ್ತೆ. ಸೊ ಮಿರರ್ ಇಮೇಜ್ ಅಂದ್ರೆ ಎಸ್ ನ ಮಿರರ್ ಇಮೇಜ್ ಲೈಕ್ ದಿಸ್. ಓ ಸೇಮ್ ಇರುತ್ತೆ ಅಂಡ್ ದೆನ್ ಎಕ್ಸ್ ಇಸ್ ಆಲ್ಸೋ ಸೇಮ್. ಸೊ ಮಿರರ್ ಇಮೇಜ್ ಆಫ್ SOX is like this. Option A is correct answer. Option A is correct answer. ಈಗ ನೋಟ್ ಏನಪ್ಪಾ ಅಂದ್ರೆ, ನೋಟ್ ಲೆಫ್ಟ್ ಟು ರೈಟ್ ಬರಬೇಕು. ಸೊ ರೈಟ್ ಟು ಲೆಫ್ಟ್ ಅಕ್ಷರಗಳು ಬರೀಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕನ್ಸರ್ನ್ ಲೆಟರ್ ಮಿರರ್ ಇಮೇಜಸ್ ಅನ್ನ ತಗೋಬೇಕು. ಕನ್ಸರ್ನ್ ಲೆಟರ್ಸ್ ಆರ್ ಇನ್ ದ ಮಿರರ್ ಇಮೇಜ್ ಫಾರ್ಮ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಟ್ಸ್. ಸೊ ಫಸ್ಟ್ ನೋಟ್ 1 ಏನಪ್ಪಾ ಅಂದ್ರೆ, ನೋಟ್ 1 ರಿವರ್ಸ್ ಆಗಿ ಬರೀಬೇಕು ಅಕ್ಷರಗಳನ್ನ ಈ ತರ. ಸೊ ಅವುಗಳ ಮಿರರ್ ಇಮೇಜ್ ಅನ್ನ ಕೆಳಗಡೆ ಬರ್ಕೊಂಡ್ರೆ ದಟ್ ಈಸ್ ವೆರಿ ಈಸಿ. ಸೊ ಈಗ ಸ್ನೇಹಿತರೆ, ಮಿರರ್ ಇಮೇಜ್ ಅನ್ನು ಕೆಲವು ಲೆಟರ್ಗಳು ಇದಾವೆ, ಆ ಲೆಟರ್ಗಳನ್ನ ರಿವರ್ಸ್ ಆರ್ಡರ್ ಮಡಚಿ ಬರೆದ್ರೆ ಸೊ ಮಿರರ್ ಇಮೇಜ್ ಆಗ್ತದೆ. ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಎಕ್ಸಾಮಿನೇಷನ್ ಅಲ್ಲಿ ಇದನ್ನೆಲ್ಲ ಬರ್ಕೊಳ್ಳೋ ಅಗತ್ಯತೆ ಇಲ್ಲ. ಸೊ ಇದನ್ನ ಎಕ್ಸ್ ಫಸ್ಟ್ ಬರುತ್ತೆ ನೋಡಿ. ರಿವರ್ಸ್ ಫಾರ್ಮ್ ಅಂತ ಹೇಳಿದ್ರೆ ರಿವರ್ಸ್ ಎಕ್ಸ್ ಫಸ್ಟ್ ಬರ್ತದೆ. ದಿಸ್ ಇಸ್ ಎಕ್ಸ್ ಬರ್ತದೆ, ಅದಾದ್ಮೇಲೆ ಓ ಬರ್ತದೆ, ಅದಾದ್ಮೇಲೆ ಬಿ ಬರುತ್ತೆ. ಸೊ ಈ ಲೆಟರ್ಸ್ ರಿವರ್ಸ್ ಬರೆದಾಗ ಇವುಗಳ ರಿವರ್ಸ್ ಫಾರ್ಮ್ ಅನ್ನ ಮಿರರ್ ಇಮೇಜ್ ರಿವರ್ಸ್ ಬರ್ಕೊಂಡ್ರೆ ಇಲ್ಲೇ ಆನ್ಸರ್ ಸಿಗ್ತವೆ. ಹಾಗಾಗಿ ಎಕ್ಸಾಮಿನೇಷನ್ ಅಲ್ಲಿ ವೆರಿ ಈಸಿ ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ಎಕ್ಸಾಂಪಲ್ ತಗೋಣ, ಆಗ ನಿಮಗೆ ಗೊತ್ತಾಗ್ಬೋದು. ಬೇರೆ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಂಡ್ರೆ ಗೊತ್ತಾಗ್ತದೆ. ಏನು, ಸರ್ಟೇನ್ ಲ್ಯಾಂಗ್ವೇಜ್ ಡ್ಯಾಶ್ ಯಾವುದೋ ಒಂದು ವರ್ಡ್ ನೋಡಿ. ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ನಂಬರ್ 2, ನ್ಯಾಷನಲ್, NATIONAL. ಇದನ್ನ ಮಿರರ್ ಇಮೇಜ್ ಬರೆಯೋದಕ್ಕಿಂತ ಮೊದಲು ರಿವರ್ಸ್ ಆರ್ಡರ್ ಬರ್ಕೊಡಿ. ರಿವರ್ಸ್ ಆರ್ಡರ್ ಬರ್ಕೊಂಡ್ರೆ ನಿಮಗೆ LANOITAN. ಸೊ ರಿವರ್ಸ್ ಆರ್ಡರ್ ಬರ್ಕೊಂಡ್ವಿ. ಆ ರಿವರ್ಸ್ ಆರ್ಡರ್ ಬರ್ಕೊಂಡ್ರೆ ನಾವು ಇವನ್ನ ಮಿರರ್ ಇಮೇಜ್ ಬರೀಬೇಕು. ಮಿರರ್ ಇಮೇಜ್ ಎಲ್ ಆದ್ಮೇಲೆ ಎ, ಎಲ್ ಆದ್ಮೇಲೆ ಎ, ಎ ಆದ್ಮೇಲೆ ಎನ್, ಎನ್ ಆದ್ಮೇಲೆ ಓ, ಓ ಆದ್ಮೇಲೆ ಐ, ಐ ಆದ್ಮೇಲೆ ಟಿ, ಟಿ ಆದ್ಮೇಲೆ ಎ ಆದ್ಮೇಲೆ ಎನ್ ಬರ್ದ್ವಿ. ಈಗ ಮಿರರ್ ಇಮೇಜ್ ಬರ್ಕೊಂಡ್ರೆ ಸೊ ನಮಗೆ ರಿವರ್ಸ್ ತಗೊಳ್ಳಿ ನೋಡಿ. ವಿಗೆ ನೋಡಿ, ದಿಸ್ ಇಸ್ ಎನ್, ಎ ಹಾಗೆ ಇರ್ತದೆ, ಟಿನೂ ಹಾಗೆ ಇರ್ತದೆ, ಐ ಹಾಗೆ ಇರ್ತದೆ, ಓ ಇಸ್ ಆಲ್ಸೋ ಸೇಮ್, ಅಂಡ್ ದೆನ್ ನಮಗೆ ದಿಸ್ ಇಸ್ ಎನ್, ಎ ಹಾಗೆ ಇರ್ತದೆ, ಎಲ್ ಹೀಗೆ. ದಿಸ್ ಈಸ್ ದ ಮಿರರ್ ಇಮೇಜ್ ಆಫ್
ನ್ಯಾಷನಲ್. ಸೆಕೆಂಡ್ ಒನ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ರಿ. ಬುಕ್. ಬೆಲ್ ಅಂತ ತಗೊಳ್ರಿ, BELL. ಸೊ ಇದನ್ನ ಹೆಂಗ್ ಬರ್ಕೋಬೇಕು? ರಿವರ್ಸ್ ಆರ್ಡರ್ ಬರ್ಕೊಳ್ಳಿ. ಸೊ ರಿವರ್ಸ್ ಆರ್ಡರ್ ಫಸ್ಟ್ ಬರ್ಕೊಳ್ಳಿ. ಫಸ್ಟ್ L E B ನೋಡಿ, BELL ಆಯ್ತು. ಸೊ L ನ ಮಿರರ್ ಇಮೇಜ್, L ಮಿರರ್ ಇಮೇಜ್ ಲೈಕ್ ದಿಸ್. ಒನ್ಸ್ ಅಗೇನ್ L ಮಿರರ್ ಇಮೇಜ್ ಲೈಕ್ ದಿಸ್. E ನ ಮಿರರ್ ಇಮೇಜ್ ಲೈಕ್ ದಿಸ್. B ನ ಮಿರರ್ ಇಮೇಜ್ ಲೈಕ್ ದಿಸ್. ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇಲ್ಲಿ ನೋಟ್ ಬಹಳ ಇಂಪಾರ್ಟೆಂಟ್ ಅಂದ್ರೆ ಅಕ್ಷರಗಳನ್ನ ರಿವರ್ಸ್ ಬರೀಬೇಕು. ಅಕ್ಷರಗಳನ್ನ ರಿವರ್ಸ್ ಬರೆದ್ರೆ ಲೆಟರ್ಸ್ ನ ಮಿರರ್ ಇಮೇಜ್ ಬರೀ ಬಹಳ ಸುಲಭ ಆಗ್ತದೆ. ಮೂರನೇದು, ಥರ್ಡ್ ಒನ್, ಶೆಲ್ ನೋಡಿ, SHELL. ಸೊ ಒನ್ಸ್ ಅಗೇನ್ ಸ್ನೇಹಿತರೆ, ಫಸ್ಟ್ ಬರ್ಕೊಳ್ಳಿ LLEHS. ದಿಸ್ ಇಸ್ ರಿವರ್ಸ್ ಫಾರಮ್. ಈಗ SHEL ಅಲ್ಲ, S ನ ಈ ತರ ಬರುತ್ತೆ, H ಹಾಗೆ ಇರುತ್ತೆ, ಈ ತರ ಬರ್ತದೆ, L ಒನ್ಸ್ ಅಗೇನ್ ಈ ತರ ಬರ್ತದೆ, ರಿವರ್ಸ್. ದಿಸ್ ಇಸ್ ದ ಮಿರರ್ ಇಮೇಜಸ್ ಆಫ್ ಬೆಲ್. This is the mirror images of shell. This is the mirror images of nation. ಸ್ನೇಹಿತರೆ, ಇನ್ನೊಂದು ಉದಾಹರಣೆ ನೋಡೋಣ. ಎಕ್ಸಾಂಪಲ್ ನಂಬರ್ 4. ಫಾರ್ ಎಕ್ಸಾಂಪಲ್, ಈಗ ಮೈಸೂರು, MYSORE. ಹೇಗೆ ಬರೀಬಹುದು? ರಿವರ್ಸ್ ಬರೀರಿ. ಫಸ್ಟ್ MYSORE ಆಯ್ತು. ಸೊ ಇದ್ರ ಮಿರರ್ ಇಮೇಜಿಂಗ್ ಬರ್ಕೊಳ್ತಾ ಹೋದ್ರೆ M ಹಾಗೆ ಇರ್ತದೆ, Y ಇಸ್ ಆಲ್ಸೋ ಸೇಮ್, S ಮಾತ್ರ ಚೇಂಜ್ ಆಗ್ತದೆ, S ಆಲ್ಸೋ ಚೇಂಜಸ್. S O ಹಾಗೆ ಇರ್ತದೆ, R ಬರ್ತದೆ. ಸೊ ಲೈಕ್ ದಿಸ್. ಹಾಗಾಗಿ ಇಲ್ಲಿ ರಿಫ್ಲೆಕ್ಸ್ ಆಗ್ತದೆ ಅಂದ್ರೆ ರಿವರ್ಸ್ ಆಗ್ತದೆ. ಒಂದು, ಎರಡು ಲೆಟರ್ಸ್ ರಿವರ್ಸ್ ಆಗ್ತದೆ. ಸೊ ಎರಡು, ಹೀಗೆ ಮಿರರ್ ಇಮೇಜ್ ಅನ್ನ ಸುಲಭವಾಗಿ ಬರೀಬಹುದು ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ವೀಕ್ಷಣೆ ಮಾಡೋದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ, ಇದುವರೆಗೂ ಈ ವಿಡಿಯೋಗಳನ್ನು ನೋಡಿದ್ದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಒಳ್ಳೆಯದಾಗಲಿ.